ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ನೆನ್ನೆ ಸಂಚಿಕೆಯಲ್ಲಿ ಪೂವರ್ ಮೆಮೊರಿ, ನೆನಪಿನ ಶಕ್ತಿ ತುಂಬ ಕಮ್ಮಿ ಇರ್ತದೆ ನಮಗೆ. ಅದಕ್ಕೆ ಕಾರಣ ಏನು? ಔಷಧಿ, ಇಂಜೆಕ್ಷನ್, ಟಾನಿಕ್ ಇಲ್ದೇ ಕೇವಲ ಮುದ್ರಾ ಮಂತ್ರದಿಂದ ಅದನ್ನು ಯಾವ ರೀತಿ ನಾವು ಜಾಸ್ತಿ ಮಾಡ್ಕೋಬೋದು ನೆನಪಿನ ಶಕ್ತಿನ ಅನ್ನೋ ಒಂದು ವಿಶೇಷತೆಯನ್ನು ನಿನ್ನೆ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತು ಇನ್ನೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು, ಕಾಯಿಲೆಗೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ನಿಮಗೆ ತಿಳಿಸಿ ಅದಕ್ಕೆ ಸಂಬಂಧಪಟ್ಟಂಥ ಮುದ್ರಾ ಮಂತ್ರವನ್ನು ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಯಾರೋ ಒಂದು ಹುಡುಗ, 28 ವರ್ಷದ ಹುಡುಗ, ಅವನನ್ನು ಭೇಟಿ ಮಾಡಿದ್ದ ಈಗ ಒಂದು 15 ದಿವಸದ ಹಿಂದೆ. ಅವನೇನಪ್ಪ ಅಂತಂದರೆ 10 ನಿಮಿಷ, 15 ನಿಮಿಷ, 20 ನಿಮಿಷಕ್ಕೆ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗ್ತಾನಂತೆ. ನೋಡಿ, ಯೂರಿನ್ನ ಪಾಸ್ ಮಾಡೋದು ಅವನಿಗೆ ದಿನಕ್ಕಿಲ್ಲ ಅನ್ನೋ ಒಂದು 30ರಿಂದ 35 ಸಲ ಟಾಯ್ಲೆಟ್ಗೆ ಹೋಗೋದು, ಯೂರಿನ್ ಪಾಸ್ ಮಾಡೋದು. ಇಲ್ಲ, ಇಷ್ಟಿಷ್ಟೇ, 2 ಚಮಚ, 1 ಚಮಚ ಯೂರಿನ್. ಅದು ಕಂಪ್ಲೀಟಾಗಿ ಮಾಡಲ್ಲ. ಬಂದು ಕೂತ್ಕೊಳ್ಳೋದು, ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋದು, ಮತ್ತೆ ಒಂದು 15 ನಿಮಿಷ ಬಿಟ್ಟು ಮತ್ತೆ ಹೋಗೋದು. ಯೂರಿನೇಷನ್ ಆಗಾಗ ಪದೇ ಪದೇ ಮೂತ್ರ ವಿಸರ್ಜನೆ. ಒಂದು ಮಗು, 8 ವರ್ಷದ ಮಗು, ಎಲ್ಲಿ ಎಂದು ಅಲ್ಲಿ ರಿಸರ್ಚ್ ಮಾಡ್ಕೊಂಬಿಡುತ್ತೆ. ಹಗಲೊತ್ತು ಅಷ್ಟೇ, ರಾತ್ರಿ ಹೊತ್ತು ಅಷ್ಟೇ. ಆಟಾಡಕ್ಕೆ ಹೋಗುತ್ತೆ, ಅಲ್ಲೇ ಚಡ್ಡಿಲೋ ಪ್ಯಾಂಟಲ್ಲೋ ರಿಸರ್ಚ್ ಮಾಡೋದು. ಏನು ಪೂರ್ತಿ ಮಾಡಲ್ಲ, ಒಂದು 5 ml ಅಷ್ಟು ರಿಸರ್ಚ್ ಮಾಡೋದು. ದಿನಕ್ಕೆ ಆ ಮಗು ಒಂದು 30-40 ಸಲ ಯೂರಿನೇಷನ್ ಮಾಡ್ಕೊಳ್ತಾ ಇರ್ತದೆ, ರಿಸರ್ಚ್ ಮಾಡ್ಕೊಳ್ತಾ ಇರ್ತದೆ. 25 ವರ್ಷದ ಹುಡುಗಿ ರೀಸೆಂಟಾಗಿ ಯಾವುದೋ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಸೇರ್ಕೊಂಡಿದ್ದಾಳೆ. ಅವಳಿಗೆಲ್ಲ ಹೊರಗಡೆ ಹೋಗೋಕ್ಕೆ ಭಯ ಅಂತೆ, ಲಾಂಗ್ ಜರ್ನಿ ಮಾಡಲಿಕ್ಕೆ ಭಯ ಅಂತೆ, ಮತ್ತು ಯಾವುದೋ ಫಂಕ್ಷನ್ಗೆ ಹೋಗೋಕ್ಕೆ ನನಗೆ ನಾಚಿಕೆ ಆಗುತ್ತೆ, ಭಯ ಆಗುತ್ತೆ. ಯಾಕೆ ಅಂತಂದರೆ 10-15 ನಿಮಿಷಕ್ಕೆ ನಾನು ಆಗಾಗ ರಿಸರ್ಚ್ ಮಾಡೋಕ್ಕೆ ಹೋಗ್ತಾನೇ ಇರಬೇಕು. ಅವಳು ಅದಕ್ಕೆ ಹೇಳು, ಕಾರಲ್ಲೂ ಹೋಗಲ್ಲ, ಬಸ್ಸಲ್ಲೂ ಹೋಗಲ್ಲ, ಟ್ರೈನಲ್ಲಿ ಎಲ್ಲ ಕಡೆ ಹೋಗ್ತಾಳಂತೆ. ಟ್ರೈನಲ್ಲಾದರೆ ಟಾಯ್ಲೆಟ್ ಇರುತ್ತೆ, ನಾನು ಹೋಗ್ಬೋದು. ಬೇರೆ ವೆಹಿಕಲ್ ಹೋದರೆ ನನಗೆ ನಾನು ಸತ್ತೋಗ್ಬಿಡ್ತೀನೇನೋ ಅನಿಸ್ಬಿಡ್ತದೆ. ಆ ಲೆವೆಲ್ಗೆ ನನಗೆ ಯೂರಿನೇಷನ್ ಆಗ್ತಿರ್ತದೆ, ಮೂತ್ರ ವಿಸರ್ಜನೆ ಆಗ್ತಾ ಇರ್ತದೆ, ಪದೇ 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 ಮೂತ್ರ ವಿಸರ್ಜನೆ. ಮೊನ್ನೆ ಯಾರೋ ಒಬ್ಬರು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ರಿಟೈರ್ಡ್ ಆಗಿದ್ದಾರೆ. ರಿಟೈರ್ಡ್ ಆಗಲೇ 8 ವರ್ಷ ಆಗಿರಬೇಕು, 68 ವರ್ಷ ಅವ್ರಿಗೀಗ. ಅವರು ದಿನ ವಾಕಿಂಗ್ ಹೋಗಬೇಕು ಅಂತಾರಂತೆ. ಹೋಗ್ತಾರೆ, ಡಯಾಬಿಟಿಕ್ ಪೇಷಂಟ್ ಹೋಗ್ತಾರೆ, ಒಂದು 300-400-500 ಮೀಟ್ರ್ ಹೋಗಿರ್ತಾರೆ, ಮತ್ತೆ ರಿಸರ್ಚ್ ಮಾಡಬೇಕು ಅನ್ಸುತ್ತಂತೆ. ಎಲ್ಲರೂ ಮುಂದೆ ಹೋಗಿ ಅವ್ರ ಮರದ ಹತ್ರ ಫೀಲ್ಡಲ್ಲಿ ಹೋಗಿ ರಿಸರ್ಚ್ ಮಾಡೋದು. ಎಲ್ಲ ಬೈತಾರೆ, ಏನು ನೀವು ಇಲ್ಲಿ ಬಂದು ರಿಸರ್ಚ್ ಮಾಡ್ತೀರಾ, ಬರಬೇಡ್ರಿ ವಾಕಿಂಗ್ ನೀವು ಅಂತಾರಂತೆ. ಇನ್ನೊಬ್ಬ ಅಜ್ಜಿ ಒಬ್ಬರು, 70 ವರ್ಷ ವಯಸ್ಸಾಗಿದೆ, ಅಡುಗೆ ಮಾಡ್ತಿರ್ತಾರೆ, ಟಾಯ್ಲೆಟ್ಗೆ ಹೋಗಿ ಬರ್ತಾರೆ. ಅನ್ನ ಮಾಡಾಯಿತು, ರಿಸರ್ಚ್ಗೆ ಹೋಗಿ ಬಂದರು. ಸಾಂಬಾರು ಮಾಡಿಬಿಟ್ಟು ಒಗ್ಗರಣೆ ಹಾಕಬೇಕು, ರಿಸರ್ಚ್ಗೆ ಹೋಗಬೇಕು, ಹೋಗಿ ಬಂದರು. ಮತ್ತು ಬಟ್ಟೆ ಎಲ್ಲ ತೆಗೆದು ಬಚ್ಚಲ ಮನೆಗೆ ಹಾಕಿ ಒಗ್ಯಕ್ಕೆಲ್ಲ ರೆಡಿ ಮಾಡಿ ಎಲ್ಲ ಬಂದರು, ಕೂತ್ಕೊಂಡ್ರು, ಮತ್ತೆ ಹೋಗಬೇಕು ಅಂತ. 70 ವರ್ಷದ ವಯಸ್ಸಾದಂತೆ ಹೆಂಗಸು. ಹೀಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಆಗಾಗ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅನಿಸುತ್ತೆ. ಸಂಪೂರ್ಣ ಮನಸ್ಫೂರ್ತಿ ವಿಸರ್ಜನೆ ಮಾಡಲ್ಲ ಅವರು, ಸ್ವಲ್ಪನೇ ಮಾಡ್ತಾ ಬರ್ತಾರೆ. ಈ ಥರದ್ದು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಅದರಲ್ಲೂ ಯುವಕರು, ಗಂಡು ಹುಡುಗರು 1 ಅವರ್ ಕೆಲಸ ಮಾಡಿದ್ರೆ 2 ನಿಮಿಷ ಟಾಯ್ಲೆಟ್ಗೆ ಹೋಗಿ ಬರ್ತಾರೆ, 5 ನಿಮಿಷ ಟಾಯ್ಲೆಟ್ಗೆ ಹೋಗಿ ಬರ್ತಾರೆ. ಆ ರಿಸರ್ಚ್ ಬರಲಿಲ್ಲ ಅಂದರೂ ಏನೋ ಒಂದು ರೀತಿ ಅವ್ರಿಗೆ ಇರಿಟೇಷನ್ನು, ಮಾಡಬೇಕು, ಬರುತ್ತೆ, ಅಲ್ಲಿಗೆ ಹೋದ್ರೆ ಬರುತ್ತೇನೋ ಅಂತ ಹೋಗಿ ಅಲ್ಲ 5 ನಿಮಿಷ ನಿಂತ್ಕೋತಾರೆ, ರಿಸರ್ಚೇ ಬರೋಲ್ಲ, ಮತ್ತೆ ಹೋಗ್ತಾರೆ, ಆಮೇಲೆ ಬರುತ್ತೆ. ಎಷ್ಟೋ ಜನ ರಾತ್ರಿ ಹೊತ್ತು ಎದ್ದು ಹೋಗೋಕ್ಕಾಗದೆ ಹಾಸಿಗೆ ಮೇಲೆ ಮಾಡ್ಕೊಂಡ್ಬಿಡ್ತಾರೆ. ಎದ್ದು ಹೋಗೋಕ್ಕೆ ಆಗೋದಿಲ್ಲ, ಎದ್ದು ಹೋಗಿ ಬಂದು ಮಲಗೋಷ್ಟರೊಳಗೆ ಅರ್ಧ ಆಗ್ತದೆ. ಕೆಲವರಿಗೆ ಸಿಕ್ಕಾಪಟ್ಟೆ ಫೋರ್ಸಾಗಿ ರಿಸರ್ಚ್ ಮಾಡಬೇಕು ಅಂತ ಹೋಗ್ತಾರೆ, ಫೋರ್ಸಾಗಿ ಮಾಡ್ತಾರೆ.
ಏನು ಕಂಟಿನ್ಯೂಸಾಗಿ ಒಂದು ನಿಮಿಷ ಬಿಡದೆ ಮಾಡ್ತಾರೆ. ಇನ್ನೊಂದು ಅವರ್ ಮತ್ತು ಫಸ್ಟ್ ಎಷ್ಟು ಮಾಡಿದ್ರು ಅಷ್ಟೇ ಮೂತ್ರ ಹೊರಗೆ ಬರ್ತದೆ. ಕೆಲವಿಗೆ ಸ್ವಲ್ಪ ಹೋದರೆ ಇವರಿಗೆ ಬಾಟ್ಲ್ಗಟ್ಟಲೆ ಹೋಗುತ್ತೆ. ಒಬ್ಬ 2 ಲೋಟ ಮೂತ್ರ ಒಂದೇ ಸಲ ವಿಸರ್ಜನೆ ಮಾಡ್ತಾನೆ, ಇನ್ನೊಂದು ಗಂಟೆ ಮತ್ತೆ 2 ಲೋಟ ವಿಸರ್ಜನೆ ಮಾಡ್ತಾವೆ. ನೀರೇ ಕುಡ್ದಿಲ್ಲ. ಈಗ ಆಗಾಗ ನೀರು ಕುಡಿತಿದ್ರೆ ಹೋಗ್ಬೇಕಪ್ಪ ಅನಿಸುತ್ತೆ. ಅವ್ನು ನೀರೇ ಕುಡ್ದಿಲ್ಲ, ಬಟ್ ಗಂಟುಗಟ್ಟಲೆ 1 ಅವರ್ 2 ಅವರ್ಸ್ಗೆ ಹೋಗ್ತಾನೆ ಇರ್ತಾನೆ. ಕೆಲವರಿಗೆ ಯೂರಿನಲ್ಲಿ ಪ್ರೋಟೀನ್ ಡಿಸ್ಚಾರ್ಜ್ ಆಗ್ತಾ ಇರ್ತದೆ. ಕೆಲವರಿಗೆ ಪ್ರೋಟೀನ್ ಅಂಶ ಯೂರಿನಲ್ಲಿ ಹೊಟ್ಟೋಗ್ತಾ ಇರ್ತದೆ. ಅದು ಭಾಳ ಡೇಂಜರ್. ಯೂರಿನಲ್ಲಿ ಪ್ರೋಟೀನ್ಸ್ ಹೋಗಬಾರ್ದು. ಇದು ಒಂದು. ಎರಡನೇದು, ಕೆಲವ್ರಿಗೆ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಿರ್ತಾರೆ. 2 ವೀಲರ್ ಇರ್ಬೋದು, ಕಾರಲ್ಲಿ ಇರ್ಬೋದು. ಒಂದು 5 ಕಿಲೋಮೀಟ್ರ್ ಹೋದರೂ ನಿಲ್ಲಿಸ್ಬಿಟ್ಟು ಮತ್ತೆ ರಿಸರ್ಚ್ ಮಾಡೋಕ್ಕೆ ಹೋಗ್ತಾರೆ. ಇನ್ನೊಂದು 10 ಕಿಲೋಮೀಟ್ರ್ ಹೋದರೂ ಮತ್ತೆ ರಿಸರ್ಚ್ ಮಾಡಬೇಕು ಅನಿಸುತ್ತೆ ಡ್ರೈವರ್ಗಳಲ್ಲಿ. ಒಬ್ಬರು ಪ್ರೊಫೆಸರ್ ಇದ್ದರು. ಅವ್ರು 1 ಅವರಲ್ಲಿ 2 ಸಲ ಹೋಗಿ ಬರ್ತಾಯಿದ್ರಂತೆ. ನಂಗೆ ನಾಚಿಕೆ ಆಗತ್ತೆ, ಏನು ಮಾಡೋದು ಅಂತೇಳಿ. ಈ ಥರ ಒಂದು ಗೊಂದಲಮಯ ಲೈಫ್ ಸ್ಟೈಲು ನಮಗೆ ಭಾಳ ಎಫೆಕ್ಟ್ ಕೊಡ್ತಾ ಇದೆ. ಮರ್ಯಾದೆ ಹೋಗ್ತಾ ಇದೆ. ಎಲ್ಲರೂ ಮುಂದೆನೂ ನಾನು 5 ನಿಮಿಷಕ್ಕೆ ಹೋಗಿ ಬರ್ತೀನಿ, ನನಗೇನೋ ಇದೆ ಅಂತ ಅನ್ಕೋತಾರೆ. ನನ್ನ ರೆಸ್ಪೆಕ್ಟೇ ಕಮ್ಮಿ ಆಗುತ್ತೆ. ಯಾರೋ ಒಬ್ಬರು ಫ್ಲೈಟ್ ಟ್ರಾವೆಲ್ ಮಾಡೋರು, ಡ್ರೈವರ್, ಪೈಲಟ್, ಅವ್ರಿಗೆ ಪ್ರಾಬ್ಲಮ್ ಇತ್ತು ನೋಡಿ. ಅವ್ರು ಇಮಿಡಿಯೇಟಾಗಿ ಕೆಲಸದಿಂದ ತೆಗೆದು ನೀವು ಬೇರೆ ಕೆಲಸ ನೋಡ್ಕೊಳ್ಳಿ ಅಂದ್ಬಿಟ್ರು. ನೋಡಿ, ಈ ಫ್ರೀಕ್ವೆಂಟ್ ಯೂರಿನೇಷನಿಂದ ಜಾಬ್ ಹೋಯ್ತು. ಕೆಲವ್ರಿಗೆ ನಾನೊಂದು ಸಲ ಫ್ಲೈಟಲ್ಲಿ, ನಾನು ಅಮೇರಿಕಾದಲ್ಲಿದ್ದಾಗ ಯಾವುದೋ ಒಂದು ಕಾನ್ಫರೆನ್ಸ್ಗೆ ಅಂತ ನಾನು ಹೋಗಬೇಕಾಗಿ ಬಂತು. ಹೋಗಿದ್ದೆ. ಸುಮಾರು ಒಂದು 300-400 ಜನ ಕೂತರು. ದೊಡ್ಡ ಹಾಲು ಅಮೇರಿಕಾದಲ್ಲಿ, ವಾಷಿಂಗ್ಟನ್ನಲ್ಲಿ. ಅಲ್ಲಿ ಒಬ್ಬ ಚೀಫ್ ಗೆಸ್ಟಾಗಿ ಒಬ್ಬರು ಕರೆಸಿದ್ರು. ಅವರು ಕಾರ್ಯಕ್ರಮ ಮುಗಿಯೋಷ್ಟೊಳಗೆ ಒಂದು 8 ಸಲ ಎದ್ದೋಗಿ ಬಂದರು. ಯಾಕೆ ಹಿಂಗೆ ಎದ್ದೋಗ್ತಿದ್ದಾರೆ, ನಾವೇನೋ ಫೋನ್ ಮಾಡೋಕ್ಕೇನೋ ಹೋಗ್ತಾರೆ ಅಂದ್ಕೊಂಡ್ವಿ. ಇಲ್ಲ, ಅವ್ರಿಗೆ ಫ್ರೀಕ್ವೆಂಟ್ ಯೂರಿನೇಷನ್ ಪ್ರಾಬ್ಲಮ್ ಇದೆ ಅಂತ ಅಂದರು. ಸ್ಟೇಜ್ ಮೇಲೆ ಕೂತಾಗ ಮತ್ತು ಟ್ರಾವೆಲ್ ಮಾಡುವಾಗ ಈ ಎಲ್ಲ ಕಡೆಯೂ ಒಂದೊಂದು ರೀತಿ ನಮಗೆ ಇದನ್ನು ಜೀವ ತೆಗೆಯುತ್ತೆ. ನಾಚಿಕೆ ಪಡ್ಕೋಬೇಕು. ಆ ಲೆವೆಲ್ ಮರ್ಯಾದೆ ತೆಗೆದು ಬಿಡುತ್ತೆ. ಯಾಕೆ ಯೂರಿನರಿ ಇನ್ಫೆಕ್ಷನ್ ಆಗುತ್ತೆ ಅಂತ, ನಮ್ಮ ಯೂರಿನರಿ ಬ್ಲ್ಯಾಡರ್ನಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇದೆಯಲ್ಲ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರ್ತದೆ. ಏನೋ ಒಂದು ತಿಂದು, ಇಲ್ಲ ಪಬ್ಲಿಕ್ ಟಾಯ್ಲೆಟ್ಸಲ್ಲಿ ಇರ್ತದಲ್ಲ, ಒಂದು ದಿನಕ್ಕೆ ಒಂದು 20-30 ಜನ ಬಂದು ರಿಸರ್ಚ್ ಮಾಡ್ತಾರೆ. ಅದರಲ್ಲಿ ಯಾವ್ಯಾವ ಕಲೆ ಇರ್ತದೋ ಅಲ್ಲಿ ರಿಸರ್ಚ್ ಮಾಡೋದು. ಅವರು ಫ್ಲಶ್ ಮಾಡಲಿಲ್ಲ, ಸರಿಯಾಗಿ ತೊಳಿಲ್ಲ ಅಂದರೆ ಅಲ್ಲಿ ವೈರಸ್ಸಲ್ಲಿ ಏನಾಗುತ್ತೆ, ಅಂಟ್ಕೊಂಡಿರ್ತದೆ. ನಮ್ಮ ರಿಸರ್ಚ್ ಮಾಡಿದ ತಕ್ಷಣ ಆ ಪ್ರೆಷರ್ಗೆ ಅದು ಹಾರಿ ನಮ್ಮ ಜೆನಿಟಲ್ ಪಾರ್ಟ್ಗೆ ಕನೆಕ್ಟ್ ಆಗಿಬಿಡ್ತದೆ, ಅಟ್ಯಾಕ್ ಮಾಡಿಬಿಡ್ತದೆ. ಇದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಎರಡನೇದು, ಡಯಾಬಿಟಿಕ್ ಪೇಷಂಟ್ ಆದರೆ ಈ ಕಾಯಿಲೆ ಇರ್ತದೆ, ಹಾಗಾಗಿ ಮಾಡ್ತಾ ಇರಬೇಕು ಹೋಗೋದು. ಅದರಲ್ಲೂ ಇನ್ನು ಟೈಪ್ 1 ಡಯಾಬಿಟಿಕ್ಕು. ಯಾರಿಗೆ ಟೈಪ್ 1 ಡಯಾಬಿಟಿಕ್ಕು ಮಲಗಿದ್ದಾಗ 4 ಸಲ ಎದ್ದೊಳ್ತಾರೆ. ರಾತ್ರಿ 10 ಗಂಟೆ ಮಲಗರೆ ಬೆಳಗ್ಗೆ 5 ಗಂಟೆಗೆ ಅಷ್ಟು 5-6 ಸಲ ಎದ್ದು ಹೋಗಿರ್ತಾರೆ ರಿಸರ್ಚ್ ಮಾಡೋಕ್ಕೆ. ಸೊ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇದ್ದರೆ, ಡಯಾಬಿಟಿಕ್ ಪೇಷಂಟ್ 1 ಇದ್ದರೆ, ಈ ಪ್ರೋಸ್ಟಾಟಿಟಿಸ್ ಅಂತಾರೆ. ಅಂದರೆ ಪ್ರೋಸ್ಟೇಟ್ ಗ್ಲ್ಯಾಂಡು ಇನ್ಫ್ಲಮೇಷನ್ ಆಗಿ, ಸ್ವೆಲ್ಲಿಂಗ್ ಆಗಿ, ಇರಿಟೇಷನ್ ಬಂದಿದ್ದರೆ ಆಗಾಗ ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂತಿದೆ, ಅದು ಈ ರೀತಿ ನಮಗೆ ಪದೇ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಬರ್ತದೆ. ಅತಿಯಾದ ಸೆಕ್ಸ್ ಮಾಡೋದ್ರಿಂದ, ಅದರಲ್ಲೂ ಗಂಡಸ್ರಿಗೂ ಹೆಂಗಸ್ರಿಗೂ ತುಂಬ ಸೆಕ್ಸ್ ಮಾಡೋದು, ವಿಪರೀತ ಸೆಕ್ಸ್ ಮಾಡೋದ್ರಿಂದ ಪ್ರೋಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ ಅಂತಲೂ ಅಗಲ ಆಗಿಬಿಡ್ತದೆ. ಆಗ ಅವ್ರಿಗೆ ಆಗಾಗ ಹೋಗ್ತಾ ಇರಬೇಕು. ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಏನಾರಿತ್ತು ಮನುಷ್ಯನಿಗೆ, ಹೆಣ್ಣಿಗಾಗಲಿ ಗಂಡಾಗಲಿ, ಅದು ಮಕ್ಳಿಗಾಗಲಿ, ಆಗಾಗ ಪದೇ ಹೋಗ್ತದೆ. ಸಿಕ್ಕಾಪಟ್ಟೆ ರೆಸ್ಟ್ ಇಲ್ಲದೆ ಕೆಲಸ ಮಾಡಿದ್ರೆ, ಸ್ಟ್ರೆಸ್ ಆದಾಗ, ಆಂಗ್ಸೈಟಿ, ದುಗುಡ, ಭಯ, ಖಿನ್ನತೆಯಿಂದ ಆಗಾಗ ರಿಸರ್ಚ್ ಮಾಡಬೇಕು ಅನಿಸುತ್ತೆ. ಸಿಕ್ಕಾಪಟ್ಟೆ ಆಲ್ಕೋಹಾಲ್ಸ್, ಬೀಡ, ವಿಳೆದೆಲೆ ತಿರೋದು, ಜರ್ದ, ಆಮೇಲೆ ಡ್ರಗ್ಸು, ಇದನ್ನು ತುಂಬ ತೊಗೋತಾ ಇತ್ತು ಅಂದರೆ ಅವ್ರು ಏನು ಮಾಡ್ತಾರೆ, ಆಗ ತುಂಬ ಸ್ಮೋಕಿಂಗ್ ಮಾಡೋರು ಯೂರಿನೇಷನ್ ಹೋಗ್ತಿರ್ತಾರೆ. ಯಾರೋ ಒಬ್ಬರು ನನಗೆ ಹೇಳ್ತಾಯಿದ್ರು, ದಿನ ಮಾಂಸ ಇಲ್ಲದೆ ನಾನು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ. ದಿನ ಮಾಂಸ ತಿನ್ನೋದು
ಈ ಮಾಂಸ ತಿನ್ನೋದ್ರಿಂದನೂ ಕೂಡ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ. ಯಾಕೆಂದರೆ ಏನೇನು ತಿಂತೀವಿ ನಾವು, ಅವನು ಹೆಂಗೆ ಬೇಯಿಸಿರ್ತಾನೋ ಗೊತ್ತಿಲ್ಲ, ಅದನ್ನು ನಡೀತಾ ಇರ್ತದೆ. ಗಾಲ್ ಬ್ಲ್ಯಾಡರ್ ಏನಾದ್ರು ಕಲ್ಲಿದ್ರೆ, ಗಾಲ್ ಬ್ಲ್ಯಾಡರಲ್ಲಿ ಸ್ಟೋನ್ ಇತ್ತು ಅಂದರೆ, ಕಿಡ್ನಿ ಒಳಗೆ ಸ್ಟೋನ್ ಇತ್ತು ಅಂದರೂ ಆಗ ಪದೇ ಆಮೇಲೆ ನಮಗೆ ಗ್ಯಾಸ್ ಟ್ರಬಲ್ಲು, ಬಿ ಪಿ, ಡಯಾಬಿಟಿಕ್ಕು, ಪಿಸ್ತೂಲ, ಫಿಶರು, ಪೈಲ್ಸು, ಅಸ್ತಮ, ಇದಕ್ಕೆಲ್ಲ ದಿನನಿತ್ಯ ಮೆಡಿಸಿನ್ ತೊಗೋತಾ ಇರ್ತೀವಿ. ನಾವು ತೊಗೊಳ್ಳೋ ಮೆಡಿಷನ್ಸು ಕೂಡ ನಮಗೆ ಅದೇನಾದರೆ ಸೈಡ್ ಎಫೆಕ್ಟ್ ಕೊಟ್ಟು ಆಗಾಗ ಪದೇ ಯೂರಿನೇಷನ್ನ ಮಾಡಿಸ್ತಾ ಇರ್ತದೆ ಅದು. ಇದೊಂದು. ನೆಕ್ಸ್ಟು ನಮ್ಮಲ್ಲಿ ಏನಾದ್ರು ಸ್ಕಿನ್ದು ಇರಿಟೇಷನ್ ಇತ್ತು ಅಂದರೆ, ಚರ್ಮದಲ್ಲಿ ಏನಾದ್ರು ಎನ್ಜಿಮಾ, ಸೋರಿಯಾಸಿಸು, ಸರ್ಪಸುತ್ತು ಈ ಥರದ್ದು ಏನಾದ್ರು ನಮ್ಮ ಚಾನಲ್ ಇತ್ತಂದರೆ ಅರ್ಧ ಗಂಟೆಗೆ ಒಂದು ಸಲ, 1 ಗಂಟೆಗೆ ಒಂದು ಸಲ, 2-3 ಸಲ ಈ ಥರ ಹೋಗಬೇಕು ಅಂತ ಇರ್ತದೆ. ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದರೂ ಕೂಡ ಯೂರಿನರಿ ಇನ್ಫೆಕ್ಷನ್ ಆಗುತ್ತೆ. ಅಂದರೆ ಲ್ಯಾಕ್ ಆಫ್ ಸ್ಲೀಪ್ ಅಂತ, ಇನ್ಸೋಮಿಯಾ ಅಂತಾರೆ ಮೆಡಿಕಲ್ ಭಾಷೆಯಲ್ಲಿ. ಅದಕ್ಕೆ ಇನ್ಸೋಮಿಯಾ ಎದುರು ಬರುತ್ತೆ. ಅಕಸ್ಮಾತ್ ರಕ್ತ ಯೂರಿನ್ಗೆ ಹೋಗಿ ಸೇರ್ಕೊಂಬಿಟ್ರೆ, ನಮ್ಮ ಶರೀರದ ರಕ್ತ ಮೂತ್ರಕ್ಕೆ ಹೋಗಿ ಏನಾರು ಸೇರ್ಕೊಂಬಿಟ್ರೆ ಹೆಮಚೋರಿಯಾ ಅಂತೆ. ಹೆಮಚೋರಿಯಾ ಅಂದರೆ ರಕ್ತ ಯೂರಿನ್ಗೆ ಹೋಗೋದು, ಹೆಮಚೋರಿಯಾ ಅಂತ ಮೆಡಿಕಲ್ ಭಾಷೆ ಹೇಳ್ತಾರೆ. ಈ ಇನ್ಸೋಮಿಯಾ, ಹೆಮಚೋರಿಯಾ ಇವೆಲ್ಲ ಮನುಷ್ಯನಿಗೆ ಯೂರಿನರಿ ಇನ್ಫೆಕ್ಷನ್ನ ಕೊಡುತ್ತೆ. ಆ ಯೂರಿನರಿ ಬ್ಲ್ಯಾಡರ್ ಇದೆಯಲ್ಲ, ಅದರಲ್ಲೇನಾದರೂ ಸ್ವೆಲ್ಲಿಂಗು, ಇನ್ಫ್ಲಮೇಷನ್ನು, ಪೇಯ್ನು ಎಲ್ಲ ಶುರುವಾಗಿಬಿಟ್ರೆ ಆ ಪ್ರೋಸ್ಟಾಟ್ ಗ್ಲ್ಯಾಂಡ್ಗೆ ತುಂಬ ಸೈಡ್ ಎಫೆಕ್ಟ್ಗಾಗಿ ಅದೇನಾಗುತ್ತೆ, ಕಂಟಿನ್ಯೂಸ್ ಆಗಿ ಯೂರಿನ್ ಮಾಡೋಕ್ಕೆ ಬಿಡ್ತದೆ. ಆಮೇಲೆ ಈ ಮೂತ್ರಭಂಗ ಪ್ರಯೋಗ, ಮೂತ್ರ ಬರಲೇಬಾರ್ದು, ಹೊಟ್ಟೆಲೇ ಸ್ಟಾಕ್ ಆಗಿ ಅವ್ರು ಸತ್ತೋಗಬೇಕು ಅಂತೇಳಿ ಅವನು ರೀಸಸ್ ಮಾಡ್ತಾರಲ್ಲ, ಆ ರೀಸಸ್ ಮಾಡಿದ ಜಾಗದಲ್ಲಿ ಅದನ್ನು ಮಣ್ಣ ಮೇಲೆ ರೀಸಸ್ ಮಾಡಿದರೆ ಅಥವಾ ಎಲ್ಲೋ ಒಂದು ಕಡೆ ಅದು ಸಮೇತ ತೊಗೊಂಡೋಗಿ ಅದಕ್ಕೆ ಮಂತ್ರ ಹಾಕ್ಬಿಡ್ತಾರೆ, ಜಲಕಾಟೇರಿ ಪ್ರಯೋಗ ಅಂತೇಳಿ. ಈ ಜಲಕಾಟೇರಿ ಪ್ರಯೋಗದಿಂದ ಮನುಷ್ಯನ ಮೂತ್ರ ಬಂದು ಮಾಡ್ಬೋದು. ಏನು ಕಂಟಿನ್ಯೂಸ್ ಆಗಿ ವಾಟ್ರ್ ನಲ್ಲಿ ಬಿಟ್ಟರೆ ಹೆಂಗೆ ತಿರುಗಿಸ್ಬಿಟ್ಬಿಟ್ರೆ ನೀರು ಬೀಳ್ತಾ ಇರ್ತದಲ್ಲ, ಆ ಥರ ಅವನಿಗೆ ಯೂರಿನೇಷನ್ ಹೋಗ್ತಾನೇ ಇರಬೇಕು. ಜಲಕಾಟೇರಿ ಪ್ರಯೋಗದಿಂದ ಮೂತ್ರಭಂಗ ಪ್ರಯೋಗ ಅಥವಾ ಮೂತ್ರ ವಿಸರ್ಜನಾ ಪ್ರಯೋಗ ಮಾಡಿಬಿಡ್ಬೋದು. ಅವ್ನಿಗೆ ಯೋಗಿ ಸುಸ್ತಾಗಿ ಮೂತ್ರ ಮಾಡಿ ಸುಸ್ತಾಗಿ ಏನಾಗುತ್ತೆ, ತಪ್ಪಂತ ಬಿದ್ದೋಗ್ಬಿಡ್ತಾರೆ. ಆ ಲೆವೆಲ್ಗೂ ಮಾಟಮಂತ ತಂತ್ರ ಇದೆ. ನಮ್ಮ ಬಾಡಿಯಲ್ಲಿ ಜಲತತ್ವವನ್ನು ಏರುಪೇರು ಮಾಡ್ಬೋದು. ಜಲತತ್ವ ಅಂದ್ರೂ ಜೊಲ್ಲು, ಗೊಣ್ಣೆ, ಕಣ್ಣೀರು, ಆಮೇಲೆ ಮೂತ್ರ, ವೀರ್ಯ, ರಕ್ತ, ಕೀವು, ಪಸ್ಸು, ಇದೆಲ್ಲ ನಮ್ಮ ಲಿಕ್ವಿಡ್ಸ್, ಬಾಡಿಯ ಲಿಕ್ವಿಡ್ಸು. ಬೆವರು ಅದು ಒಂದು ಲಿಕ್ವಿಡ್ಡು. ಇವನ್ನೆಲ್ಲನೂ ಕೂಡ ಬಂದ್ ಮಾಡಿಬಿಡ್ಬೋದು ನಾವು ಮಾಟಮಂತ ತಂತ್ರದಿಂದ, ಜಲಕಾಟೇರಿ ಪ್ರಯೋಗದಿಂದ. ಈ ಎಲ್ಲ ಕರ್ಸತ್ಗಳಿಂದ, ನಾನು ಹೇಳಿದಂಥ ಈ ಪ್ರೋಟೋಕಾಲ್ಸಿಂದ ಮನುಷ್ಯನಿಗೆ ಫ್ರೀಕ್ವೆಂಟ್ ಯೂರಿನೇಷನ್ ಆಗ್ತದೆ. ಆಗಾಗ ಮೂತ್ರ ವಿಸರ್ಜನೆ ಮಾಡ್ತಾ ಇರ್ತಾರೆ. ಇದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಇನ್ನೊಂದು ನಾವು ಕಂಡಿರೋದು, ಈ ಅತಿಯಾದ ಖಾರ ಪದಾರ್ಥ ತಿನ್ನೋದ್ರಿಂದ ಯೂರಿನೇಷನ್ ಆಗುತ್ತೆ. ಏನು ಸಿಕ್ಕಾಪಟ್ಟೆ ಖಾರ ತಿಂತಾರೆ, ಮೆಣಸಿನ್ಕಾಯಿ ಮಾಡಿರೋ ಬಜ್ಜಿಗಳು, ಬೋಂಡಗಳು, ಆಮೇಲೆ ಸಾಸ್, ಚಿಲ್ಲಿ ಸಾಸ್, ಯಾವಾಗಲೂ ಚಿಲ್ಲಿ ಸಾಸ್ ಹಾಕ್ಕೊಂಡು ತಿನ್ನೋದು, ವಿಪರೀತ ಖಾರಕ್ಕೆ ಸಂಬಂಧಪಟ್ಟಂಥ ಪದಾರ್ಥ ತಿಂದರೆ ಫ್ರೀಕ್ವೆಂಟ್ ಯೂರಿನೇಷನ್ ಇರ್ತದೆ ಒಂದು. ಎರಡನೇದು, ಈ ಫ್ರಿಜ್ಜಲ್ಲಿರೋ ಐಟಮ್ ತಿನ್ನೋದ್ರಿಂದ, ಫ್ರಿಜ್ಜಲ್ಲಿರೋ ವಾಟ್ರ್ ಕುಡಿಯೋದು, 2 ಬಾಟ್ಲು ತಣ್ಣೀರು ನೀರು ಕುಡಿದ್ಬಿಡೋದು, ಫ್ರಿಜ್ಜಲ್ಲಿ ಇಟ್ಟಿರೋ ಬಾಟ್ಲು ತೊಗೊಳ್ಳೋದು, ಚೆನ್ನಾಗಿ ಕುಡಿಬೋದು. ಅದು ಏನು ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಅಥವಾ ನಾರ್ಮಲ್ ವಾಟ್ರೇ ಆಗಿರ್ಬೋದು, ಚೆನ್ನಾಗಿ ಕುಡಿದ್ಬಿಡೋದು. ಅತಿಯಾದ ಕೋಲ್ಡ್ ವಾಟ್ರು ಬಾಡಿಗೆ ಎಫೆಕ್ಟ್ ಆಗ್ತದೆ. ನಮ್ಮ ಬಾಡಿ ಟೆಂಪ್ರೇಚರ್ನ ಮೇಂಟೈನ್ ಮಾಡೋ ಬ್ಲಡ್ ವೆಸಲ್ಸ್ಗೆ ಗಾಬರಿ ಆಗಿಬಿಡುತ್ತೆ ಸಡನ್ನಾಗಿ ಕೋಲ್ಡ್ ವಾಟ್ರ್ ಹೋದಾಗ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಕುಡಿಬೇಕು, ಆ ನೀರು ನಮ್ಗೆ ಅಡ್ಜಸ್ಟ್ ಆಗೋ ತನಕ. ಮತ್ತೊಂದು ಏನಪ್ಪ ಅಂತಂದರೆ, ನಾವು ಎಲ್ಲರೂ ಒಂದು ಟೆಂಪಲ್ಲೋ, ಚೌಟ್ರಿನೋ, ಸಿನಿಮಾ ಥಿಯೇಟ್ರು, ಪಬ್ಲಿಕ್ ಟಾಯ್ಲೆಟ್ಸು, ಏರ್ಪೋರ್ಟ್ಸಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಈ ಪಬ್ಲಿಕ್ ಟಾಯ್ಲೆಟ್ಸಲ್ಲೆಲ್ಲ ಅವ್ರೇನು ಮಾಡ್ತಾರೆ, ರೀಸಸ್ ಮಾಡಬೇಕಲೇ ಬಾಯಲ್ಲಿ ಬೀಡಾಕ ಹಂಗೆ ಓದ್ಬಿಡ್ತಾರೆ. ಚಿಂಗಮ್, ಅದು ಬೀಡ, ಜರ್ದ ಬೀಡ್ದ, ಇದೆಲ್ಲ ಅದ್ರ ಮೇಲೆ ಅದು ಅಲ್ಲಿ ಯಾರು ಕ್ಲೀನ್ ಮಾಡ್ತಿರೋದಿಲ್ಲ, ಪಬ್ಲಿಕ್ ಅಲ್ವಾ ಅದು. ಅದ್ರ ಮೇಲೆ ಒಂದು 50 ಜನ 100 ಜನ ರಿಸರ್ಚ್ ಮಾಡ್ತಾರೆ. ಆ ಲಿಕ್ವಿಡ್ ಅದು ಸಾಲಿಡ್, ಅದು ಎಲೆಡಿಕೆ ಹಾಕಿ ಉಗ್ದಿದ್ದು ಬೀಡ, ಜರ್ದ, ಚ್ಯೂಯಿಂಗಮ್ಮು ಇವೆಲ್ಲ ಅದೇನಾಗುತ್ತೆ, ಎಲ್ಲ ಜನದ್ದು ಯೂರಿನ್ ಮಿಕ್ಸ್ ಆಗಿ ಒಂದಾಗಿ ಅಲ್ಲಿ ಬರಲಿ ಹೋಗ್ದಲ್ಲಿ ಗಾಳಿ ಅಲ್ಲಿರೋ ಗಾಳಿಗೆ ನಿಧಾನಿಕ ವೈರಸ್ ಏನಾಗುತ್ತೆ, ಬ್ಯಾಕ್ಟೀರಿಯೆಲ್ಲ ಹೊರ್ತಾ ಇರ್ತದೆ. ಯಾವಾಗ ನಮ್ಮ ಸಾಫ್ಟ್ ಸ್ಕಿನ್ ಅದ್ರ ಮೇಲೆ ನಿಂತ್ಕೊಂಡು ರಿಸರ್ಚ್ ಮಾಡೋ ಹೋಗ್ತೀವೋ, ನಮ್ಮ ಜೆನಿಟಲ್ ಪಾರ್ಟ್, ಗುಪ್ತ ಜನಾಂಗ ಸಾಫ್ಟಾಗಿರೋದು, ಮೂಳೆ ಇಲ್ಲ, ಆವಾಗ ಏನಾಗುತ್ತೆ, ಇದೆಲ್ಲ ಸಕ್ ಮಾಡಿಬಿಟ್ಟು 1 ವಾರ 2 ದಿನ ಆದಮೇಲೆ ಯೂರಿನ್ ಇನ್ಫೆಕ್ಷನ್ ಆಗಿಬಿಡ್ತದೆ.
ನಮ್ಮ ಮನೆ ಟಾಯ್ಲೆಟು ಕೂಡ ಚೆನ್ನಾಗಿ ತೊಳಿಲ್ಲ ಅಂದರೆ ಯೂರಿನ್ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೆ ದಿನನಿತ್ಯ ಯೂರಿನ್ ಆಗಲಿ ಮೋಷನ್ ಆದ ತಕ್ಷಣ ಫ್ಲಶ್ ಮಾಡಬೇಕು. 2 ದಿನಕ್ಕೊಂದ್ಸಲ ಚೆನ್ನಾಗಿ ತೊಳಿತಾ ಇರಬೇಕು ಕೆಮಿಕಲ್ ಹಾಕಿ. ಇಲ್ಲಿ ನಮ್ಮನೆ ಟಾಯ್ಲೆಟಿಂದಲೇ ನಮಗೆ ಇನ್ಫೆಕ್ಷನ್ ಆಗಿಬಿಡ್ತದೆ. ಈ ಫ್ರೀಕ್ವೆಂಟ್ ಯೂರಿನೇಷನ್ ಆಗೋದಕ್ಕೆ ಸಡನ್ ನಾವು ಏನಾಗ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ. ಅವರೇನೋ ಒಂದು ಶರೀರ ಕೂಲ್ ಆಗೋಕ್ಕೋ ಇಲ್ಲ ಹೀಟ್ ಆಗೋಕ್ಕೋ ಒಂದು ಮಾತ್ರೆ, ಟ್ಯಾಬ್ಲೆಟು, ಆ್ಯಂಟಿಬಯೋಟಿಕ್ಕು ಇಲ್ಲಾಂದರೆ ಸ್ಟಿರಾಯ್ಡ್ಸು ರೆಫರ್ ಮಾಡಿಬಿಡ್ತಾರೆ. ಸ್ಟಿರಾಯ್ಡ್ಸ್ ಕೂಡ ಕೊಡ್ತಾರೆ. ತೊಗೊಂಡ್ಮೇಲೆ ಯೂರಿನೇಷನ್ ಆಗ್ತಿರೋದಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ನಾನು ಮಾತ್ರೆ ತೊಗೊಂಡ್ರೆ ಇನ್ನೊಂದು ಕಾಯಿಲೆ ಸೃಷ್ಟಿ ಮಾಡುತ್ತೆ ಸೈಡ್ ಎಫೆಕ್ಟಲ್ಲಿ. ಅದರಿಂದ ನಾವು ಯಾವುದೇ ರೀತಿ ಔಷಧಿಗೆ ಹೋಗೋಕ್ಕೆ ಮುಂಚೆ ಒಂದು ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಬೇಕು. ಯಾಕೆ ಹಿಂಗಾಗ್ತಿದೆ, ನನ್ನಲ್ಲಿ ಏನು ದೋಷ ಇದೆ, ಎಲ್ಲೆಲ್ಲಿ ಹೋಗಿದ್ದೆ, ಏನೇನು ಮಾಡಿದೆ, ಇಷ್ಟು ತಿನ್ಕೊಂಬಿಟ್ರೆ ನಮಗೆ ಉತ್ತರ ಸಿಕ್ಬಿಡ್ತದೆ. ಕಣ್ಣು ಮುಚ್ಕೊಂಡು ಒಂದು ಒಳ್ಳೆ ಗಾಳಿ ಬರೋ ಜಾಗದಾಗ ಕೂತ್ಕೊಂಡು ಯೋಚನೆ ಮಾಡಬೇಕು. ಕಣ್ಣು ಮುಚ್ಕೊಂಡು ಏನೋ ಈ ಥರ ಆಗೋಕ್ಕೆ ಏನು ಕಾರಣ, ಬಾಡಿ ಹೀಟ್ ಆಗಿದೆಯಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಂತ. ಡಾಕ್ಟರ್ ಹತ್ರ ಹೋಗೋಕ್ಕೆ ಬೇಕು ಅನ್ನೋ ನೆಸೆಸಿಟಿ ಬಂದಾಗ ಸ್ವಲ್ಪ ಯೋಚನೆ ಮಾಡಿ. ಅಲ್ಲೋಗಿ ಅವ್ರ ಫೀಸು, ಅವ್ರ ಮಾತ್ರೆ, ಇಂಜೆಕ್ಷನ್ ಎಲ್ಲ ಕೊಡ್ತಾರೆ, ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಬೇಕು. ಅದ್ರ ಬದಲು ನಾನು ತೋರಿಸುವಂಥ ಮುದ್ರಾ ಮಾಡಬೇಕು. ನೋಡಿ, 2 ಹಸ್ತದಲ್ಲೂ ಕೂಡ ಅಭಯ ಹಸ್ತ ಅಂತ ಮಾಡಿ. ಈ ಬಲಗೈ ಹಸ್ತದಲ್ಲಿ, ಎಡಗೈ ಹಸ್ತದಲ್ಲಿ ಆಶೀರ್ವಾದ ಮುದ್ರೆ ಈಗಿಟ್ಕೊಂಡು ಒಂದು ಅಧೋಮುಖ, ಎಡಗೈ ಅಂಗೈ ಭೂಮಿ ನೋಡಬೇಕು, ಎಡಗೈ ಈ ಹಸ್ತ ಭೂಮಿ ನೋಡಬೇಕು, ಬಲಗೈ ಮೇಲೆ ಬರಬೇಕು. ಹೀಗೆ ಏನು ಮಾಡಬೇಕು, ಹೀಗೆ ಇಟ್ಕೊಂಡು 1 2 3 4 5 6 7 8 9 10 ಅದೇ ಥರ ಉಲ್ಟಾ 1. ಈಗ ಬಲಗೈ ಕೆಳಗೆ ನೋಡಬೇಕು, ಅಧೋಮುಖ ಇದು ಮಾಡಬೇಕು. ಇದು ಒಂದು ಮಾಡ್ಬೋದು. ಆದರೆ ರಿಯಲ್ಲಾಗಿ ಏನು ಮಾಡಬೇಕು ಅಂತಂದರೆ ಹಿಂಗಿಟ್ಕೊಂಡು ನೋಡಿ, ಒಂದು ಮೇಲೆ ಒಂದು ಅಧೋಮುಖ, ಒಂದು ಊರ್ಧ್ವಮುಖ, ಹೀಗೆ ಇಟ್ಕೊಂಡು ಜಸ್ಟ್ ಹಿಂಗೆ ಟ್ಯಾಪ್ ಮಾಡಬೇಕು. ಹಿಂಗೆ ಟ್ಯಾಪ್ ಮಾಡಬೇಕು. ಒಂದು ಆಕಾಶ ನೋಡಬೇಕು, ಇದು ಊರ್ಧ್ವಮುಖ. ಈ ಬಲಗೈ ಅಧೋಮುಖ, ಕೆಳಗೆ ನೋಡಬೇಕು. ಹೀಗೆ ಊರ್ಧ್ವ ಅಧೋದಲ್ಲಿ ಹಿಂಗೆ ಟ್ಯಾಪ್ ಮಾಡಬೇಕು. ಈ ಥರ ಮಾಡಬೇಕು. ಹಿಂಗೆ ಇಲ್ಲ ನೀವು ಮಾಡೋಕ್ಕಾಗಿಲ್ಲ ಅಂದರೆ ಒಂದು 10 ನಿಮಿಷ ಇಟ್ಕೊಂಡು ಕೂತ್ಕೋಬೇಕು. ಅದೇ ಥರ ಎಡಗೈನೇ ಅಧೋಮುಖ ಮಾಡಬೇಕು, ಕೆಳಗೆ ನೋಡಬೇಕು, ಬಲಗೈ ಮೇಲೆ ನೋಡಬೇಕು. ಈಗ ಈ ರೀತಿ ಟ್ಯಾಪ್ ಮಾಡ್ತಾ ಇರಬೇಕು. ಈಗ ಮಾಡಿದ್ರೆ ಫ್ರೀಕ್ವೆಂಟ್ ಯೂರಿನೇಷನ್ ಎಲ್ಲ ಹೋಗ್ಬಿಡುತ್ತೆ. ಇದಕ್ಕೊಂದು ಮಂತ್ರ ಇದೆ, ಓಂ ವಂ ಅಂದ ತಕ್ಷಣ ತಟ್ಟಬೇಕು. ಓಂ ವಂ 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 ಅಂತ 1-2 ನಿಮಿಷ ಇದಕ್ಕೆ ಮಾಡಬೇಕು. ಪುನಃ ಇದನ್ನಿಟ್ಟು ಇದು ಮಾಡೋದಲ್ಲ, ಈ ಕೈ ಇಟ್ಟು ಹೀಗೆ ಮಾಡಬೇಕೀಗ. ಓಂ ವಂ ಓಂ ವಂ ಅಂದಾಗ ತಟ್ಟಬೇಕು. ಓಂ ವಂ 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 ವಂ ಓಂ 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 ವಂ ಓಂ ವಂ ಓಂ ಓಂ ಅಂತ ಮಾಡ್ತಾ ಇರಬೇಕು. ಪುನಃ ಈ ಥರ ಈ ಕಡೆಯಿಂದ 2 ನಿಮಿಷ, ಈ ಕಡೆದು 2 ನಿಮಿಷ ಮಾಡಿಬಿಟ್ರೆ ವಿತಿನ್ ಒಂದು 5 ನಿಮಿಷದಲ್ಲೇ ಈ ಫಿಸಿಯೋಥೆರಪಿ ಮುದ್ರಾ ಮಾಡ್ತಿರೋದಲ್ವ, ಇದು ಫಿಸಿಯೋಥೆರಪಿ ಆಗುತ್ತೆ. ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ತೆಗೆಯುತ್ತೆ. ಇದು ಯೂರಿನರಿ ಬ್ಲ್ಯಾಡರ್ನ ಡಿಸಾರ್ಡರ್ಸ್ ಹೆಚ್ಚು ಕಮ್ಮಿ ಏರುಪೇರಾಗಿತ್ತಲ್ಲ ಯೂರಿನರಿ ಬ್ಲ್ಯಾಡರ್ದು, ಅದೆಲ್ಲ ಮೇಂಟೈನ್ ಮಾಡುತ್ತೆ ಈ ಮುದ್ರೆ. ಅದರಿಂದ ಊರ್ಧ್ವಮುಖ ಅಭಯ ಹಸ್ತ, ಅಧೋಮುಖ ಅಭಯ ಹಸ್ತದಲ್ಲಿ ಓಂ ವಂ 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 ಅಂತ ಮಾಡಬೇಕು. ಅದೇ ಥರ ಬಲಗೆನ ಅಧೋಮುಖ ಮಾಡಿ, ಎಡಗೆನ ಊರ್ಧ್ವಮುಖ ಮಾಡಿ ಓಂ ವಂ 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 ಅಂತೇಳಿ ಮಾಡ್ತಾ ಇರಬೇಕು. ಮಾಡಿದ್ರೆ ಬೆಳಗ್ಗೆ ಸಂಜೆ ಮಾಡಿಬಿಟ್ರೆ ಫ್ರೀಯಾಗಿ ಕೂತಿದ್ದಾಗ, ಟಿ ವಿ ನೋಡುವಾಗ, ಟ್ರೈನಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ, ನೀವೇನಾದ್ರು ಕಾರು ಓಡಿಸ್ತಿಲ್ಲ ಅಂದರೆ ಕೂತ್ಕೊಂಡು ಮಾಡ್ತಾ ಅಂದರೆ ರಸ್ತೆ ಜರ್ನಿ ಮಧ್ಯದಲ್ಲಿ 28 ಸಲ ರಿಸಸ್ಗೆ ಹೋಗೋದು, ಪದೇ ಯೂರಿನೇಷನ್ ಆಗೋದು, ಇದೆಲ್ಲ ಕೂಡ ರಿಮೂವ್ ಮಾಡ್ಬೋದು. ಔಷಧಿ ಇಲ್ಲ, ಇಂಜೆಕ್ಷನ್ ಇಲ್ಲ, ಟಾನಿಕ್ ಇಲ್ಲ, ಟ್ಯಾಬ್ಲೆಟ್ ಇಲ್ಲ, ಕ್ಯಾಪ್ಸೂಲ್ಸ್ ಇಲ್ಲ. ಹಿಂದಿನ ಕಾಲದಲ್ಲಿ ಇದನ್ನು ಮಾಡ್ತಾಯಿದ್ರು. ಇದಕ್ಕೆ ಮುದ್ರಾ ಥೆರಪಿ ಅಂತಾರೆ. ಈ ಮಾಡರ್ನ್ ಸೈನ್ಸಲ್ಲಿ ಫಿಸಿಯೋಥೆರಪಿ ಅಂತ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ಕಾಲಿಗೂ ಮುದ್ರೆ, ಮಂತ್ರ, ತಂತ್ರ, ಯಂತ್ರ ಇದೆ. ತಂತ್ರ ಮಂತ್ರ ನಮ್ಮ ಪೂರ್ವಜ ಕರ್ಮ ತೆಗೆಯುತ್ತೆ. ಮುದ್ರಾ ಬಾಡಿಗೆ ಎಕ್ಸಸೈಸ್ ಮಾಡಿಸುತ್ತೆ. ಅದಕ್ಕೆ ಮನೆಗೊಬ್ಬ ವೈದ್ಯನಿರಬೇಕು, ಮನೆಗೊಬ್ಬ ಮುದ್ರಾ ಥೆರಪಿಸ್ಟ್ ಇರಬೇಕು, ಮುದ್ರಾ ಮಾಡೋ ವ್ಯಕ್ತಿ ಇರಬೇಕು, ಮನೆಗೊಬ್ಬ ಮಂತ್ರ ಹೇಳಿ ಮಾಂತ್ರಿಕನಿರಬೇಕು, ಮನೆಗೊಬ್ಬ ಯಂತ್ರಗಳನ್ನು ಬರೆದು ನಮ್ಮನ್ನು ಸೆಕ್ಯೂರ್ ಮಾಡಲಿಕ್ಕೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಒಬ್ಬ ಯಾಂತ್ರಿಕನಿರಬೇಕು.
ತಂತ್ರಗಳನ್ನು ಮಾಡಿ, ನಿಂಬೆಹಣ್ಣು ತಂತ್ರ, ಮೆಣಸಿನ್ಕಾಯಿ ತಂತ್ರ, ಬ್ರೇಕ್ಫಾಸ್ಟ್ ತಂತ್ರಗಳು ಹೇಳ್ಕೊಟ್ಟಿದ್ದೀನಿ. ಈ ತಂತ್ರಗಳನ್ನ ಮಾಡಿ ಮಾಡಿ ಒಬ್ಬ ತಾಂತ್ರಿಕ ಟೆಕ್ನಾಲಜಿಸ್ಟ್, ತಂತ್ರ ಅಂದರೆ ಟೆಕ್ನಾಲಜಿ ಅಂತ, ತಾಂತ್ರಿಕ ಅಂತಂದರೆ ಟೆಕ್ನಾಲಜಿಸ್ಟ್ ಮನೆ ಒಳಗಿತ್ತು ಅಂತಂದರೆ ನಮ್ಗೆ ಎಲ್ಲ ಥರ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಕೋಬೋದು. ಅವಾಗೇನಾಗುತ್ತೆ, ದುಡ್ಡು ಉಳಿಯಿತು, ಟೈಮ್ ಉಳಿಯಿತು, ನಮ್ಮ ದೇಹ ಯಾವುದಿಗೂ ಔಷಧಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಬಿಡೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಕಾಯಿಲೆ ನಾವೇ ಕ್ಯೂರ್ ಮಾಡ್ಕೊಂಡಾಗೆ. ನಮ್ಮ ಕಾಲಿಗೆ ಇನ್ಯಾರೋ ಒಬ್ರದ್ದು ಔಷಧಿ ಕೊಡೋ ಅವಶ್ಯಕತೆ ಬೇಡ, ಆಥ ಸಂದರ್ಭ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಕಾಲಿಗೆ ನಾವೇ ಔಷಧಿನ ಕೊಟ್ಟು ನಮ್ಮ ಕರ್ಮ ನಾವೇ ಕಳ್ಕೊಳ್ಳೋದು. ಪೂರ್ವಜನ್ಮ ಕರ್ಮ ಎಲ್ಲ ಮಂತ್ರದಿಂದ ತೆಗಿಬೇಕು, ಮುದ್ರೆಯಿಂದ ಈ ದೇಹದಲ್ಲಿರೋ ಡಿಫೆಕ್ಟ್ಸ್ನ ರಿಮೂವ್ ಮಾಡ್ಕೋಬೇಕು. ತಂತ್ರದಿಂದ ಯಾವ ರೀತಿ ಮಾಡಿದ್ರೆ ಈ ಕಾಯಿಲೆ ಹೋಗುತ್ತೆ, ಯಾವ ರೀತಿ ಮಾಡಿದ್ರೆ ನಮ್ಮ ತೊಂದರೆ ನಿವಾರಣೆ ಆಗುತ್ತೆ, ಒಂದು ಕಾನ್ಸೆಪ್ಟ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೋಬೇಕು. ಅದು ನಿಂಬೆಹಣ್ಣು ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಉಪ್ಪಿರ್ಬೋದು. ಹೀಗೆ ಒಬ್ಬ ವ್ಯಕ್ತಿ ಮನೇಲಿ, ಯಾರಾದರೂ ಒಬ್ಬ ವ್ಯಕ್ತಿ ಮನೇಲಿ ಒಬ್ಬ ಮುದ್ರಾ ಮಂತ್ರ ಇಂಥ ತಂತ್ರ ಪ್ರವೀಣ ಇದ್ದರೆ, ಎಕ್ಸ್ಪರ್ಟ್ ಇತ್ತು ಅಂತಂದರೆ ನೀವು ಎಲ್ಲೂ ಹೋಗಬೇಕಾಗಿಲ್ಲ, ಯಾರ ಹತ್ರಕ್ಕೂ ಟೈಮ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ದುಡ್ಡು, ಎನರ್ಜಿ, ಟೈಮ್ ಎಲ್ಲ ಉಳೀತು. ಅದಕ್ಕೆ ಮನೆಗೊಬ್ಬ ಮಾಂತ್ರಿಕನಿರಬೇಕು, ಮನೆಗೊಬ್ಬ ಯಾಂತ್ರಿಕ ತಾಂತ್ರಿಕನಿದ್ದರೆ ಮಾತ್ರ ಇಂಥ ಕೆಟ್ಟ ಸಮಾಜ, ಈ ಕಲಿಯುಗದಲ್ಲಿ ಇಂಥ ದೊಡ್ಡ ಪೊಲ್ಯೂಷನ್ ಇರೋವಂಥ ಜಗತ್ತಿನಲ್ಲಿ ನಾವು ಇರೋಷ್ಟು ಸಹ ನೆಮ್ಮದಿಯಾಗಿ ಸುಖವಾಗಿ ಬಾಳಿ ಸತ್ತೋಗಬೇಕು ಅಂತಂದರೆ ಈ ವಿದ್ಯೆ ಕಲಿಬೇಕು. ಇದಕ್ಕೆ ಡಿಗ್ರಿ ಬೇಕಾಗಿಲ್ಲ, ಭಾಷೆ ಬೇಕಾಗಿಲ್ಲ. ನಮ್ಮ ಒಂದು ಕಲಿಯೋ ಶ್ರದ್ಧೆ, ಭಕ್ತಿ, ನಮ್ಮ ಡೆಡಿಕೇಶನ್ ಇತ್ತು ಅಂದರೆ ನಮ್ಮನ್ನು ಎಲ್ಲೋ ಕರ್ಕೊಂಡು ಹೊಟ್ಟೋಗುತ್ತೆ. ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ತೋರಿಸಿದ್ದೀನಿ ಈ ಮುದ್ರೆ ಮಾಡೋದಾಗೆ ಅಂತ. ಮಾಡಿ ಯೂರಿನೇಷನ್ ಪ್ರಾಬ್ಲಮ್ ಬರಲಿ ಬರೆದು ದಿನನಿತ್ಯ ಒಂದು 10 ನಿಮಿಷ ಮಾಡಿದ್ರೆ ನೀವು ಲೈಫ್ ಲಾಂಗ್ ನಿಮಗೆ ಇನ್ಫೆಕ್ಷನ್ ಆಗೋದಿಲ್ಲ. ನಮ್ಮ ಹಳೆ ಸಂಚಿಕೆಗಳಿಗೆ ಕೆಲವು ನೋಡೋಕ್ಕಾಗಿರಲ್ಲ ಹಲವಾರು ಕಾರಣದಿಂದ, ಅಂಥವ್ರು ಮತ್ತೆ ನೋಡೋ ಅವಕಾಶ ಇದೆ. ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಅದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮರಿದಾನೆ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡಲ್ಲಿ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಿರ್ತೀವಿ. ಯಾರು ನಮ್ಮ ನರ್ಸಿಮಕ್ಕರಿಗೆ ಭಾಗವಹಿಸಬೇಕು, ವರ್ಕ್ಶಾಪ್ ಅಟೆಂಡ್ ಆಗಬೇಕು ಅಂದರೆ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ನೋಡಿ ಆ ವೆಬ್ಸೈಟು. ಆ ವೆಬ್ಸೈಟ್ ಲಾಗಿನ್ ಆಗಿ ನೀವೇ ಆ ಡೇ ಟು ಟೈಮ್ ಪ್ರಕಾರ ಬುಕ್ ಮಾಡ್ಕೊಳ್ಳಿ. ಎಲ್ಲ ಡೀಟೇಲ್ ಇನ್ಸ್ಟ್ರಕ್ಷನ್ ಇದೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.